ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದಾ ಒಂದಲ್ಲ ಒಂದು ವಿವಾದ ಗಲಾಟೆಯಲ್ಲಿ ಸದ್ದು ಸುದ್ದಿಯನ್ನ ಮಾಡುವಂತಹ ವ್ಯಕ್ತಿ ಅಂದ್ರೆ ಅದು ಲಾಯರ್ ಜಗದೀಶ್. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಅದು ಇನ್ನಷ್ಟು ಅತಿರೇಕಕ್ಕೆ ಹೋಗಿತ್ತು. ಆದರೆ ಎಲ್ಲವಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಆ ಮಿತಿ ಮೀರಿದಾಗ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಅಷ್ಟಕ್ಕೂ ಲಾಯರ್ ಜಗದೀಶ್ ಅವರಿಗೆ ಆಗಿದ್ದೇನು? 40 ಯುವಕರು ಲಾಯರ್ ಜಗದೀಶ್ ವಿರುದ್ಧ ಮುಗಿಬಿದ್ದಿದ್ದು ಯಾಕೆ? ಏನು ನಡೀತು ಅಲ್ಲಿ? ಯಾಕಾಗಿ ಈ ಸಂಘರ್ಷ ಶುರುವಾಯಿತು? ಈ ಎಲ್ಲದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರೇ, ಲಾಯರ್ ಜಗದೀಶ್ ಸಾಕಷ್ಟು ವಿಚಾರಗಳಿಗಾಗಿ ಸದ್ದನ್ನ ಮಾಡ್ತಾ ಇರ್ತಾರೆ. ಅವರ ಪ್ರಶ್ನೆ ಮಾಡುವಂತಹ ಗುಣ ಅವರಿಗೆ ಎಷ್ಟು ಬಾರಿ ಪ್ಲಸ್ ಆಗಿದೆಯೋ ಅಷ್ಟೇ ಬಾರಿ ಅವರಿಗೆ ಅದು ಋಣಾತ್ಮಕವಾಗಿ ಕೂಡ ಪರಿಣಾಮ ಬಿದ್ದಿದ್ದಿದೆ. ಸದಾ ವಿವಾದ ಸಂಘರ್ಷದಲ್ಲಿಯೇ ಅವರ ಜೀವನ ಸಾಗ್ತಾ ಇದೆ. ಅದರಿಂದ ಅವರಿಗೆ ಪ್ರಚಾರ ಕೂಡ ದೊಡ್ಡ ಮಟ್ಟದಲ್ಲಿಯೇ ಸಿಗ್ತಾ ಇದೆ. ಕೆಲವೊಮ್ಮೆ ಲಾಯರ್ ಜಗದೀಶ್ ಅದೇ ಪ್ರಚಾರದ ಕಾರಣಕ್ಕಾಗಿಯೇ ಇಂತಹ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾರೆ ಅನ್ನುವಂತಹ ಆರೋಪ ಕೂಡ ಅವರ ಮೇಲಿದೆ. ಈಗ ಆಗಿರೋ ಘಟನೆ ಏನು ಅಂದರೆ, ಅವರ ಮನೆ ಹತ್ತಿರದ ರಸ್ತೆಯಲ್ಲಿ ಅಣ್ಣಮ್ಮನ ಕೂರಿಸಿದ್ರಂತೆ. ಅಣ್ಣಮ್ಮನ ಕೂರಿಸಿದ್ದಕ್ಕೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಇದರಿಂದ ಲಾಯರ್ ಜಗದೀಶ್ ಕೆರಳಿದ್ದಾರೆ. ಅದನ್ನು ಪ್ರಶ್ನಿಸಿ ಅಲ್ಲಿದ್ದ ಯುವಕರನ್ನ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಅಲ್ಲಿದ್ದ ಕೆಲವು ಯುವಕರು ಲಾಯರ್ ಜಗದೀಶ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಲಾಯರ್ ಜಗದೀಶ್ ಅವರು ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಅದೇನೇ ಇದ್ರೂ ಕೂಡ ಲಾಯರ್ ಜಗದೀಶ್ ಅವರಿಗೆ ಇದೆಲ್ಲ ಶೋಭೆ ತರುವಂತಹ ಕೆಲಸಗಳಲ್ಲ. ಪ್ರಶ್ನೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ಅದನ್ನ ಲಾಯರ್ ಜಗದೀಶ್ ಯಾವಾಗಲೂ ಮಾಡಿಲ್ಲ. ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕವಾದ್ರೂ ಅವರು ತಮ್ಮ ಪ್ರಶ್ನೆ ಮಾಡುವಂತಹ ರೀತಿಯನ್ನ ಬದಲಿಸಿಕೊಳ್ತಾರೆ. ಅದನ್ನ ತಮ್ಮ ಉತ್ತಮವಾಗಿ ಮಾಡಿಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನರಿದ್ರು. ಅದೇ ಕಾರಣಕ್ಕೆ ಬಿಗ್ ಬಾಸ್ನಲ್ಲಿ ಜಗದೀಶನ್ನ ಮೆಚ್ಚಿಕೊಂಡವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿದ್ದರು. ಜಗದೀಶ್ ಇನ್ಮೇಲೆ ಹೊಸ ರೀತಿಯಲ್ಲಿ ಪ್ರಶ್ನೆ ಮಾಡಬಹುದು. ತಮ್ಮ ಪ್ರಶ್ನೆ ಮಾಡುವ ಗುಣದಿಂದಲೇ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನ ತರೋದಕ್ಕೆ ಜಗದೀಶಿಂದ ಸಾಧ್ಯ ಅನ್ನುವಂತಹ ಮಟ್ಟಿಗೆ ಸಾಕಷ್ಟು ಜನರು ಜಗದೀಶನ್ನ ನಂಬಿಕೊಂಡಿದ್ರು. ಆದರೆ ಲಾಯರ್ ಜಗದೀಶ್ ಅವರ ವಿಚಾರವಾಗಿ ಅವರು ಆ ಪ್ರಶ್ನೆ ಮಾಡುವ ರೀತಿ, ಆ ಕೇಳುವ ಪರಿ, ಸದಾ ವಿವಾದವನ್ನ ಮೈ ಮೇಲೆ ಹೋಗೋದು, ಇದೆಲ್ಲವೂ ಕೂಡ ಕೆಲವೊಮ್ಮೆ ಸಾಕಷ್ಟು ಜನರಿಗೆ ಕೋಪವನ್ನ ಭರಿಸಿದ್ದು ಇದೆ. ಕಾನೂನನ್ನ ತಿಳಿದಿದ್ದೀನಿ ಅಂತ ಯಾರದ್ದೋ ಮೈ ಮೇಲೆ ಹೋದ್ರೆ ಕೆಲವರು ತಡೆದುಕೊಳ್ಬೋದು, ಆದರೆ ಹಲವರು ಅದನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೇಗೆ ಜಗದೀಶ್ ಲಾಯರ್ ರಿಯಾಕ್ಟ್ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಆ ಕಡೆಯಿಂದಲೂ ಕೂಡ ರಿಯಾಕ್ಷನ್ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತೆ. ಲಾಯರ್ ಜಗದೀಶ್ಗೆ ಇಂತಹದ್ದು ಹೊಸತೇನಲ್ಲ. ಆದರೂ ಲಾಯರ್ ಜಗದೀಶ್ ಇಂತಹ ಕೆಲಸಗಳನ್ನು ಇನ್ಮೇಲಾದರೂ ಕಡಿಮೆ ಮಾಡಬೇಕು. ಪ್ರಶ್ನೆ ಮಾಡುವ ಭರದಲ್ಲಿ ಯಾರದ್ದೋ ಮೈ ಮೇಲೆ ಹೋಗಿ ಈ ರೀತಿ ಹೊಡೆತ ತಿಂದು ಆಮೇಲೆ ತಮ್ಮ ಮರ್ಯಾದೆಯನ್ನ ತಾವೇ ಕಳ್ಕೊಂಡು ನಂತರ ಅದನ್ನೇ ತಮ್ಮ ಪ್ರಚಾರಕ್ಕೆ ಬಳಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಗಳನ್ನು ಲಾಯರ್ ಜಗದೀಶ್ ರವರ ಅಭಿಮಾನಿಗಳು ಅನ್ನಿಸಿಕೊಂಡವರು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಲಾಯರ್ ಜಗದೀಶ್ ರವರ ಇಂತಹ ಅತಿರೇಕದ ವರ್ತನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಲಾಯರ್ ಜಗದೀಶ್ ಕೇವಲ ಪ್ರಚಾರಕ್ಕಾಗಿಯೇ ಈ ರೀತಿಯಾದಂತಹ ವಿವಾದಗಳನ್ನು, ಗಲಾಟೆಗಳನ್ನು ಮಾಡಿಕೊಳ್ತಾರಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.